ಅಯೋಧ್ಯೆಯಲ್ಲಿ ಹುಂಡಿ ಕಳ್ಳತನ ಆಗಿತ್ತು. ಈ ಒಂದು ಹೈ ಪ್ರೊಫೈಲ್ ಕೇಸ್ಗೆ ಬೇಕಾದಂತ ಟ್ವಿಸ್ಟ್ಗಳು ಸಿಗ್ತಾ ಇದೆ. ಅದು ಕೂಡ ದೊಡ್ಡ ದೊಡ್ಡ ಮಟ್ಟದಲ್ಲಿ ಟ್ವಿಸ್ಟ್ಗಳು ಸಿಗ್ತಾ ಇರುವಂತದ್ದು. ಹುಂಡಿಗೆ ಕೈ ಹಾಕಿದ್ದವರ ಕಣ್ಣು ಕುಕ್ಕಿತ್ತಂತಹ ಕುಂಭಮೇಳದ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ದೇಣಿಗೆ ಕೂಡ ಬಂದಿತ್ತು. ಹಾಗಾಗಿ ಆ ಸಂದರ್ಭದಲ್ಲೇ ಇದಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರಾ ಅನ್ನುವಂತ ಪ್ರಶ್ನೆ. ಹುಂಡಿಗೆ ಕೈ ಹಾಕಿದ್ದವರ ಕಣ್ಣು ಕುಕ್ಕಿತ್ತು ಕುಂಭಮೇಳದ ವೇಳೆ ಅಪಾರ ಪ್ರಮಾಣದ ದೇಣಿಗೆ ಬಂದಿತ್ತು. ಸೋದರ ಮಾವ ಲವಕುಶ್ ಮಿಶ್ರಾಗೆ ಅನುಕೂಲ ಸಾಥನ್ನ ಕೂಡ ಕೊಟ್ಟಿದ್ರು. ಕುಂಭಮೇಳದ ಸಮಯದಿಂದಲೂ ಕೂಡ ಹುಂಡಿಗೆ ಕನ್ನವನ್ನ ಹಾಕಲಾಗಿತ್ತ. ಕುಂಭಮೇಳದ ಬಳಿಕ ದೊಡ್ಡ ಮಟ್ಟದ ಕಳ್ಳತನಕ್ಕೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದ ಈ ಟೀಮ್. ಹಾಗಾದ್ರೆ ಹುಂಡಿಯಿಂದ ಇಬ್ಬರು ಅತಿ ಹೆಚ್ಚು ಹಣ ಕದ್ದಿರುವಂತಹ ಗುಮಾನಿ ಕೇಳಿ ಬರ್ತಾ ಇದೆ. ದೇಗುಲದ ಹಣದಲ್ಲಿಯೇ ಅತಿ ಹೆಚ್ಚು ಆಸ್ತಿಗಳ ಖರೀದಿಯನ್ನ ಕೂಡ ಮಾಡಲಾಗಿದ್ಯಾ ಅನ್ನುವಂಥ ಪ್ರಶ್ನೆ. ಈಗ ಆಲ್ರೆಡಿ ಕುಂಭಮೇಳ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರದೇಶಗಳಿಂದ ಅಲ್ಲಿಗೆ ಜನ ಹೋಗಿದ್ರು. ಜನಸಾಗರವೇ ತುಂಬಿತ್ತು. ಜೊತೆಯಲ್ಲಿ ಅಲ್ಲಿ ಯಾವ ರೀತಿ ಆಗೋಗಿತ್ತು ಅಂತ ಅಂದ್ರೆ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇತ್ತು. ಅಷ್ಟು ಪ್ರಮಾಣದಲ್ಲಿ ಜನರು ಹೋಗಿದ್ದಂಥದ್ದು. ಹಾಗಾಗಿ ದೇಣಿಗೆ ಕೂಡ ಜಾಸ್ತಿ ಬರೋದಕ್ಕೆ ಶುರುವಾಗಿತ್ತು. ಆ ಸಂದರ್ಭದಲ್ಲೇ ಇವರೆಲ್ಲರೂ ಕೂಡ ಆ ಒಂದು ಹಣದ ಮೇಲೆ ಕಣ್ಣು ಹಿಕ್ಕಿದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ಅಲ್ಲಿ ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡ್ತಾ ಇದ್ರು. ಅವರು ದೇವಸ್ಥಾನದಲ್ಲಿ ಚಿಕ್ಕ ಪುಟ್ಟ ಕಳ್ಳತನವನ್ನ ಮಾಡ್ತಾ ಇದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. SIT ಇವಾಗ ತನಿಖೆಯನ್ನ ಮಾಡ್ತಾ ಇದೆ. ತನಿಖೆಯಲ್ಲಿ ಹೊರ ಬರ್ತಾ ಇರುವಂತ ಮಾಹಿತಿಗಳು ಇದೆಲ್ಲೂ ಕೂಡ ಸಣ್ಣ ಪುಟ್ಟ ಕಳ್ಳತನವನ್ನ ಮಾಡ್ತಿದ್ದವರು ಅಪಾರ ಪ್ರಮಾಣದ ದೇಣಿಗೆ ಯಾವಾಗ ಬಂತು ಕುಂಭಮೇಳದ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ಲಾನ್ ಅನ್ನ ಮಾಡಿಕೊಂಡು ಅಲ್ಲಿ ಕಳ್ಳತನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಸೋದರ ಮಾವ ಲವಕುಶ್ ಮಿಶ್ರಾಗೆ ಅನುಕಲ್ಪ ಅನ್ನುವಂಥವನು ಸಾಥನ್ನ ಕೂಡ ಕೊಟ್ಟಿದ್ರು ಆ ಸಮಯದಲ್ಲಿ ಅಂತ ಹೇಳಲಾಗ್ತಾ ಇದ್ರು. ಅದ್ರ ಜೊತೆಯಲ್ಲಿ ಈಗ ಆಲ್ರೆಡಿ ಕೆಲವೊಂದಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇದೆ. SIT ತನಿಖೆಯನ್ನ ಕೂಡ ಮಾಡ್ತಾ ಇದೆ. ಆ ತನಿಖೆಯಲ್ಲಿ ಕೆಲವೊಂದಷ್ಟು ಮಾಹಿತಿಗಳು ಕೂಡ ಹೊರಗಡೆ ಬರ್ತಾ ಇರುವಂಥದ್ದು. ಕೇವಲ ಈ ಕ್ಯಾಶ್ ಅಂದ್ರೆ ದೇಣಿಗೆ ಮುಖಾಂತರ ಬಂದಿತ್ತಲ್ಲ ಹಣ, ಹುಂಡಿಯಲ್ಲಿ ಇತ್ತಲ್ಲ ಹಣ, ಆ ಹಣವನ್ನಷ್ಟೇ ಕದ್ದಿರ್ಲಿಲ್ಲ ಈ ಖದೀಮರು. ಅದರ ಜೊತೆಯಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್ ಮೇಲೂ ಕೂಡ ಕಣ್ಣನ್ನ ಇಟ್ಟಿದ್ರು. ಅಲ್ಲೂ ಕೂಡ ದುಡ್ಡನ್ನ ಹೊಡೆಯೋದಕ್ಕೆ ಒಂದು ಸ್ಕೆಚ್ ಅನ್ನ ಹಾಕಿದ್ರು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಈ ಸಂದರ್ಭದಲ್ಲಿ ಈ ಗ್ಯಾಂಗ್ಗೆ ಅಲ್ಲಿದ್ದಂಥ ಈ SBI ಬ್ಯಾಂಕ್ ಸಿಬ್ಬಂದಿ ಏನಿರ್ತಾರೆ ಅವರು ಕೂಡ ಸಪೋರ್ಟ್ ಮಾಡಿದ್ರು ಅಂತ ಕೂಡ ಹೇಳಲಾಗ್ತಾ ಇದೆ.